ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಕ್ಯೂಟಾಗಿರುತ್ತೆ, ಬೇಗ ಹಾಕ್ಬೋದು. ಬರೀ ಗ್ರ್ಯಾಂಡ್ ಡಿಸೈನು ಅಂತ ಅಂದ್ಕೊಂಡೋದ್ರೆ ಸಿಂಪಲ್ ಡಿಸೈನು ಕೆಲವು ಸೀರೆಗಳಿಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇದು ಸೂಟ್ ಆಗುತ್ತೆ. ಇದಕ್ಕೆ ಒಂದೇ ಸ್ಟೆಪ್ಪಲ್ಲಿ ನಾವು ಆರ್ಚು ಕೂಡ ಬರುತ್ತೆ ಮತ್ತು ಕುಚ್ಚು ಕೂಡ ಬರುತ್ತೆ. ಸೊ ಹಂಗಾಗಿ ಈ ಡಿಸೈನ್ನ ನಾವು ಸಿಂಪಲ್ ಸೀರೆಗಳಿಗೆ ನಾವು ಟ್ರೈ ಮಾಡ್ಬೋದು. ನೋಡಿ, ನಾನು ಮೊದಲಿಗೆ ಆರಳೆ ದಾರ ತೊಗೊಂಡು ಒಮ್ಮೆ ಬಟ್ಟೆಗೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಲಾಕ್ ಮಾಡಿಕೊಂಡು ದಾರ ಮೇಲ್ ಮಾಡಿಕೊಂಡು ನೋಡಿ ಈ ರೀತಿ ವೀಟ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ವೀಟ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತೊಂದು ಅದೇ ಥರ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ತುಂಬ ಈಸಿಯಾದಂತಹ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಹಾಕ್ಬೋದು. ನೋಡಿ, ಈ ರೀತಿ ವಿ ಶೇಪಲ್ಲಿ ಬರೋ ರೀತಿ ಬೀಡ್ ಲಾಕ್ ಮಾಡಾದಮೇಲೆ ಈ ರೀತಿ ಬಟ್ಟೆಗೆ ವಿ ಶೇಪ್ ಬರೋ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನಾವು ನೋಡಿ ಈ ರೀತಿ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಕೂಡ ನಾವು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಆದಮೇಲೆ ನಾವು ಈ ರೀತಿ ಹಾಕ್ಕೋಬೇಕು. 3 ಚೈನ್ ನೋಡಿ, 3 ಚೈನ್ ಲಾಕ್, 1 ಚೈನ್ ಲಾಕ್, 3 ಚೈನ್ ಲಾಕ್, ಈ ರೀತಿ ಹಾಕ್ಕೋಬೇಕು. ಈಗ ನಾವು ಆರ್ಚಿಗೆ ಅಂತ ಮಾಡ್ಕೊಳ್ಳೋದಿದು. 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಮಾಡಿದ್ದೀವಲ್ಲ, ಸೇಮ್ ಲಾಕಲ್ಲಿ ಅದೇ ಸ್ಪೇಸಲ್ಲಿ ಅದೇ ಪ್ಲೇಸ್ ಏನು ನಾವು 3 ಚೈನ್ ಲಾಕ್ ಮಾಡಿದ್ದೀವೋ ಅದೇ ಗ್ಯಾಪಲ್ಲಿ ನಾವು ಮತ್ತೆ ಈ 5 ಚೈನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಲೂಪ್ ಬರುತ್ತೆ ನೋಡಿ, ಈ ರೀತಿ ಈ ಲೂಪ್ ಒಳಗಡೆ ನಾವು ಆರ್ಚ್ ಮಾಡ್ಕೊಳ್ಳೋಣ. ಮತ್ತೀಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳೋಣ. 2 ಸಲ ದಾರ ಸುತ್ಕೊಂಡು ಆ 5 ಚೈನ್ದು ಲೂಪ್ ಇದೆಯಲ್ಲ, ಆ ಲೂಪ್ ಒಳಗಡೆ ನಾವು ನೀಡಲ್ ಹಾಕಿ ದಾರ ತಗೊಬಂದು 2 3 ಸಲ ಲೂಪನ್ನು 2 ಮಾಡೋಣ. ಅಂದರೆ ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, 2 ಸಲ ದಾರ ಸುತ್ಕೋಬೇಕು. ಆ ಲೂಪ್ ಒಳಗಡೆ ನೀಡಲ್ ಹಾಕಿ ದಾರ ತಗೊಬಂದು ನೀಡಲ್ ಮೇಲಿರೋ ದಾರಗಳನ್ನು, ಅಂದರೆ ಆ ಲೂಪ್ ಇದು ನೀಡಲ್ ಮೇಲೆ ದಾರ ಇರುತ್ತಲ್ಲ ಅದನ್ನು 2 3 ಸಲ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಹೀಗೆ ಕಂಪ್ಲೀಟಾಗಿ ಅದೇನು ನಾವು 5 ಚೈನ್ ಗ್ಯಾಪ್ ಇದೆಯೋ ಅದು ಕಂಪ್ಲೀಟಾಗಿ ಕವರ್ ಆಗೋ ತನಕಲ್ವೇ ನಾವು ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಇಷ್ಟೇ ಮಾಡ್ಕೋಬೇಕು ಅಂತಿಲ್ಲ, ನಾವು ಒಂದು ಆರ್ಚಿಗೆ ಎಷ್ಟು ಮಾಡ್ಕೊತೀವೋ ಪ್ರತಿಯೊಂದು ಆರ್ಚಿಗೂ ಅಷ್ಟು ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇಷ್ಟೇ ಮಾಡ್ಕೋಬೇಕು ಅಂತೇನಿಲ್ಲ. ನಾನಿಲ್ಲಿ ಒಟ್ಟು 13 ಟ್ರಿಪಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಆ 13 ಕಂಬಗಳನ್ನ ಮಾಡ್ಕೊಂಡ್ಮೇಲೆ ಆ ಲೂಪು ಕಂಪ್ಲೀಟಾಗಿ ಫಿಲ್ ಆಗುತ್ತೆ ಥ್ರೆಡ್ಡಿಂದ. ಆವಾಗ ಅಲ್ಲಿ ಒಂದು ಡಿಸೈನ್ ಫಾರ್ಮ್ ಆಗುತ್ತೆ. ಆ ಡಿಸೈನ್ ತುಂಬ ಲುಕ್ ಅನಿಸುತ್ತೆ, ಆ ಡಿಸೈನ್ನೇ ಲುಕ್ ಕೊಡೋದು. ಸೊ ಹಂಗಾಗಿ ನಾನಿಲ್ಲಿ 13 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ನಾವು ಸೇಮ್ ಲೂಪ್ ಒಳಗಡೆ ನೀಡಲ್ ಹಾಕಿ ದಾರ ತರೋದ್ರಿಂದ ಲೂಪ್ ಒಳಗಡೆ ಪ್ರತಿ ಸಾರಿನೂ ದಾರ ಕುತ್ಕೊಳ್ಳುತ್ತೆ. ದಾರ ಕಂಪ್ಲೀಟಾಗಿ ಕವರ್ ಆದಮೇಲೆ
ಅಲ್ಲೊಂದು ಡಿಸೈನ್ ಥರ ಕಾಣುತ್ತೆ. ಹಂಗಾಗಿ ಅದು ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ರೀತಿ ನಾನು ಒಟ್ಟು ಇಲ್ಲಿ 13 ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ಒಂದು ಆರ್ಚಲ್ಲಿ ನೀವು ಎಷ್ಟು ಕಂಬಗಳನ್ನ ಮಾಡ್ಕೊಳ್ತೀರೋ ನೆಕ್ಸ್ಟ್ ಆರ್ಚಲ್ಲೂ ಕೂಡ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವು ಕೌಂಟಿಂಗ್ ಮಾಡಬೇಕು ಅಷ್ಟೇ. ಕಂಬಗಳು ಈವನ್ನಾಗಿ ಬರಲಿ. ದೊಡ್ಡದು ಚಿಕ್ಕದು ಆಗಿ ಬಂದರೆ ಆ 5 ಚೈನ್ ಗ್ಯಾಪ್ ಒಳಗಡೆ ಲೂಪ್ ಒಳಗಡೆ ದಾರ ಕುತ್ಕೊಳ್ಳುತ್ತಲ್ಲ, ಅದು ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಒಂದೇ ಸಮನಾಗಿ ಬಂದರೆ. ಸೊ ಹಂಗಾಗಿ ಕಂಬಗಳು ಒಂದೇ ರೀತಿಯಲ್ಲಿ ಇರಲಿ. ನೋಡಿ ಈ ರೀತಿ ಬರುತ್ತೆ. ನಾನು ಒಟ್ಟು 13 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನಾವು 3 ಚೈನ್ದು ಲಾಕ್ ಇದೆಯಲ್ಲ ಆರ್ಚ್ ಹಿಂಭಾಗದಲ್ಲಿ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೋಡಿ ಅದು ಲೂಪ್ ಕವರ್ ಆಗಿರುತ್ತಲ್ಲ ಥ್ರೆಡ್ಡಿಂದ, ಅದೇ ಡಿಸೈನ್ ಚೆನ್ನಾಗಿ ಕಾಣೋದು. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲೂ ಕೂಡ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಚೈನ್ ಗ್ಯಾಪ್ ಹಾಕಿ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ, ಆ ಒಂದು ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಟ್ರಿಪಲ್ ಕ್ರೋಶದ ಕಂಬದ ಮೇಲಿನ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಿಂದಲೂ ಮಾಡ್ಕೊಳ್ಳೋಣ. ಫಸ್ಟು ಎಲ್ಲಿ ನಮಗೆ ಟ್ರಿಪಲ್ ಕ್ರೋಶದ ಕಂಬದ ಹೋಲ್ ಗ್ಯಾಪ್ ಸಿಗುತ್ತೋ ಅಲ್ಲಿಂದಲೂ ಕೂಡ ಕಂಟಿನ್ಯೂ ಮಾಡೋಣ. ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 13 ಕಂಬಗಳನ್ನ ಹಾಕ್ಕೊಂಡಿದ್ದೀವಲ್ಲ, 13 ಆ ಗ್ಯಾಪ್ ಬರ್ತವೆ ಹೋಲ್ ಗ್ಯಾಪು, ಅಷ್ಟು ಗ್ಯಾಪಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಡಿಸೈನ್ ತುಂಬ ಈಸಿ, ಆದರೆ ಲುಕ್ ವೈಸು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಆಮೇಲೆ ತುಂಬ ಜನ ಸೀರೆಗಳಿಗೆ ಈ ಥರ ರೌಂಡ್ ಆರ್ಚನ್ನೇ ಇಷ್ಟಪಡ್ತಾರೆ. ಅಂಥವ್ರಿಗೆ ಈ ಡಿಸೈನು ಸೂಟ್ ಆಗುತ್ತೆ. ಕುಚ್ಚು ಕೂಡ ಬರುತ್ತೆ ಮತ್ತು ಬೀಡು ಬರುತ್ತೆ. ಸೊ ಹಂಗಾಗಿ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ನಾವು ಯೂಶ್ವಲಿ ಅದು ವೀಟ್ ಬೀಡ್ ಹಾಕ್ಕೊಂಡ್ವಲ್ಲ, ವೀಟ್ ಬೀಡ್ಗೆ ಯಾವಾಗಲೂ ಆರ್ಚನ್ನು ಮಾಡ್ತಾಯಿದ್ವಿ. ಈಗ ಸ್ವಲ್ಪ ಡಿಫ್ರೆಂಟಾಗಿ ಆರ್ಚ್ ಸಪ್ರೇಟ್ ಮಾಡಿ ವೀಟ್ ಬೀಡ್ಗೆ ನಾವು ಕುಚ್ಚು ಹಾಕ್ತಾಯಿದ್ದೀವಿ. ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಲಾಸ್ಟ್ ಹೋಲ್ ಗ್ಯಾಪಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಈಗ ನಾವು ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿದ್ವಿ, ಅದ್ರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 4 ಚೈನ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿದ್ವಲ್ಲ, ನೋಡಿ ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕೋದಕ್ಕಿಂತ ಮುಂಚೆ 4 ಚೈನ್ ಹಾಕಿದ್ದೀವಲ್ಲ, ಆ 4 ಚೈನ್ನ ಇಲ್ಲಿ ಹಾಕ್ಕೊಳ್ಳೋಣ. ಮತ್ತು ಈಗ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತೊಂದು ಬೀಡ್ ಹಾಕ್ಕೊಳ್ಳೋಣ. ತುಂಬ ಈಸಿ ಆದಂತಹ ಡಿಸೈನು. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಈ ರೀತಿ ವಿ ಶೇಪಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ನಾವು ಆರ್ಚ್ಗಿಂತ ಮುಂಚೆ 3 1 3 ಹಾಕ್ಕೋಬೇಕು. ಅಂದರೆ 3 ಚೈನ್ ಲಾಕ್, 1 ಚೈನ್ ಲಾಕ್, 3 ಚೈನ್ ಲಾಕ್. 3 ಚೈನ್ ಹಾಕ್ಕೊಂಡ್ವಿ, ಲಾಕ್ ಮಾಡೋಣ. ಮತ್ತು 1 ಚೈನ್ ಹಾಕ್ಕೊಳ್ಳೋಣ, ಲಾಕ್ ಮಾಡೋಣ. ಮತ್ತು 3 ಚೈನ್ ಲಾಕ್. ಆರ್ಚ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಿ. ನಂತರ ಬೀಡ್ ಹಾಕಿದ್ವಿ. ಬೀಡ್ ಲಾಕ್ ಆದಮೇಲೆ 3 1 3 ಹಾಕ್ಕೊಂಡ್ವಿ. ಅಂದರೆ 3 ಚೈನ್ 1 ಚೈನ್ 3 ಚೈನ್. ಈಗ ನಾವು ಆರ್ಚಿಗೆ ಬೇಕಾದಂತಹ ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು
ನಾವೆಲ್ಲಿ 3 ಚೈನ್ ಲಾಕ್ ಮಾಡಿದ್ದೀವೋ ಅದೇ ಲಾಕಲ್ಲಿ ಅದೇ ಸೇಮ್ ಪಾಯಿಂಟಲ್ಲಿ ಮಾಡ್ಕೊಳ್ಳೋಣ. ಸೇಮ್ ಪಾಯಿಂಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡು ನಾವು ಮಾಡ್ತಾ ಇರೋದು ಆರ್ಚು ಬ್ಯಾಕ್ ಸೈಡಿಂದ ಮಾಡ್ತೀವಿ. ಈಗ ಆಮೇಲೆ ಸಿಂಗಲ್ ಕ್ರೋಶೆ ಮಾಡ್ತೀವಲ್ಲ ಅದನ್ನ ಫ್ರಂಟ್ ಸೈಡಿಂದ ಮಾಡ್ತೀವಿ. ನೋಡಿ ಆ ಲೂಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 3 ಸಲ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶ. ಕಂಬಗಳು ಈವನ್ನಾಗಿ ಬಂದರೆ ಚೆನ್ನಾಗಿ ಕಾಣುತ್ತೆ ಡಿಸೈನು. ಯಾವುದೇ ಡಿಸೈನ್ ಆಗಲಿ ನಾವು ಫಿನಿಶಿಂಗ್ ನೀಟಾಗಿರಬೇಕು. ಆಗ ಡಿಸೈನ್ಗೊಂದು ಲುಕ್ ಬರುತ್ತೆ. ನೀವು ಎಷ್ಟೇ ಡಿಸೈನ್ ಚೆನ್ನಾಗಿದ್ದರೂ ನಾವು ಫಿನಿಶಿಂಗ್ ನೀಟಾಗಿ ಕೊಟ್ಟಿಲ್ಲ ಅಂದರೆ ಅದು ಚೆನ್ನಾಗಿ ಕಾಣಲ್ಲ. ನೋಡಿ ನಾನಿಲ್ಲಿ ಫಸ್ಟ್ ಆರ್ಚಲ್ಲಿ ಯಾವ ರೀತಿ ಹಾಕಿದ್ನೋ ಆ ರೀತಿ 13 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಕಂಬಗಳನ್ನ ಹಾಕ್ಕೊಂಡು 3 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 1 ಚೈನ್ ಲಾಕ್ ಒಳಗಡೆ ಕೂಡ 1 ಚೈನ್ ಗ್ಯಾಪಲ್ಲಿ ಮತ್ತೊಂದು ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಕಂಬಗಳು ಹಾಕೋದು ಗೊತ್ತಿರೋದ್ರಿಂದ ನಾನು ಸ್ಕಿಪ್ ಮಾಡಿದ್ದೀನಿ. ಫಸ್ಟ್ ಆರ್ಚಲ್ಲಿ ಏನು ಮಾಡಿದ್ದೀವೋ ಸೇಮ್ ಅದೇ ರಿಪೀಟು. ಈಗ ಕಂಬದ ಮೇಲಿನ ಹೋಲ್ ಗ್ಯಾಪಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ ಡಿಸೈನು ಸೀರೆಗೆ ಹಾಕಿ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ. ನಮಗೆ ಸಿಂಪಲ್ ಡಿಸೈನ್ ಅನಿಸಿದ್ರು ಕೂಡ ಇದು ಸೀರೆಗೆ ಹಾಕಿದ ಮೇಲೆ ಕಂಪ್ಲೀಟ್ ಆದಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕುಚ್ಚು ಬರುತ್ತೆ, ಬೀಡು ಬರುತ್ತೆ, ಆರ್ಚು ಬರುತ್ತೆ. ಈಸಿ ಕೂಡ, ಬಿಗಿನರ್ಸ್ ಕೂಡ ಟ್ರೈ ಮಾಡುವಂತಹ ಡಿಸೈನು. ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ವೀಕ್ಷಕರು, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ಪ್ರತಿಯೊಂದು ಕಂಬದ ಹೋಲ್ ಗ್ಯಾಪಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಏನು ನಾವು ಲೂಪ್ ಮಾಡಿ 5 ಚೈನ್ ಹಾಕ್ಕೊಂಡು ಲೂಪ್ ಹಾಕಿದ್ವೋ ಆ ಡಿಸೈನ್ ಒಂಥರ ಕರ್ವ್ ಡಿಸೈನ್ ಬರುತ್ತೆ. ಅದು ಅದ್ರ ಥ್ರೆಡ್ ಫುಲ್ ಕುತ್ಕೊಳ್ಳೋದ್ರಿಂದ ಆ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ನೋಡಿ ಈಗ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಆರ್ಚ್ ಆದಮೇಲೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಬೀಡ್ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಆ್ಯಸ್ ಯೂಶ್ವಲ್ ಅದೇ ರೀತಿ 3 1 3 ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು. ಆ ಬೀಡ್ಗೆ ಕುಚ್ಚು ಬರೋದ್ರಿಂದ ಬೀಡು ಕೂಡ ಹೈಲೈಟ್ ಆಗುತ್ತೆ. ನಾವು ಯಾವಾಗಲೂ ಈ ಬೀಡ್ಗೆ ವರ್ಕ್ ಮಾಡ್ತಾಯಿದ್ವಿ. ಬೀಡ್ ಹಿಂದ್ಗಡೆ ಥ್ರೆಡ್ ಬರುತ್ತಲ್ಲ, ಥ್ರೆಡ್ಗೆ ಆರ್ಚ್ ಮಾಡ್ತಾಯಿದ್ವಿ. ಈಗ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ. ಈ 2 ಬೀಡ್ಗಳ ಮಧ್ಯೆ ಕುಚ್ಚು ಬರೋದ್ರಿಂದ ಡಿಸೈನು ಇನ್ನೂ ಒಂದು ಸ್ವಲ್ಪ ಎಲಿಗೆಂಟಾಗಿ ಕಾಣುತ್ತೆ. ಈಗ ಬೀಡ್ ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋಣ. ನೀವೇನಾದ್ರೂ ಕಂಟಿನ್ಯೂ ಮಾಡೋದಾದರೆ ಸೀರೆಗೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು 1 ಚೈನ್ ಲಾಕ್, 3 ಚೈನ್ ಲಾಕ್ ಮಾಡಿಕೊಂಡು ಮತ್ತು 5 ಚೈನ್ ಲೂಪ್ ಮಾಡ್ಕೋಬೇಕು.
ನೋಡಿ ಈಗ ಕಂಪ್ಲೀಟ್ ಮಾಡಿದ್ದೀನಿ. ನಾನೊಂದು 2 ಆರ್ಚ್ ಮಾಡಿಕೊಂಡು 3 ಟೈಮ್ಸು ಬೀಡ್ ಹಾಕ್ಕೊಂಡಿದ್ದೀನಿ. ಅಂದರೆ 3 ಕುಚ್ಚುಗಳು ಬರ್ತವೆ. 3 ಟೈಮ್ ಪ್ರತಿಯೊಂದು ಬೀಡ್ಗೂ ಕೂಡ ಒಂದೊಂದು ಕುಚ್ಚು ಬರುತ್ತೆ. ಈಗ ಈ ರೀತಿ ಬಂದಿದೆ ನೋಡಿ. ಆರ್ಚ್ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ನೋಡಿ. ಯಾವುದೇ ಡಿಸೈನು ಇದ್ರ ಮುಂದೆ ಕಡಿಮೆ ಇಲ್ಲ ಅನ್ನೋ ಥರನೇ ಕಾಣುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ. ಬೇಕು ಅಂದರೆ ಇದಕ್ಕೆ ಬೀಡು ಕೂಡ ಹಾಕ್ಕೋಬೋದು. ಲಾಸ್ಟ್ ಸ್ಟೆಪ್ಪಲ್ಲಿ ಒಂದು ಸಿಂಗಲ್ ಕ್ರೋಶ ಒಂದು ಬೀಡು, ಒಂದು ಸಿಂಗಲ್ ಕ್ರೋಶ ಒಂದು ಬೀಡು, ಆ ರೀತಿ ಹಾಕ್ಕೋಬೋದು. ನೋಡಿ ಕುಚ್ಚು ಹಾಕಿದರೆ ಈ ರೀತಿ ಕಾಣುತ್ತೆ ಡಿಸೈನು. ತುಂಬ ಕ್ಯೂಟಾಗಿದೆ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.